ನಮಸ್ಕಾರ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ ಗಾಯತ್ರಿ. ಗೋಮಾತಾ ರಾಷ್ಟ್ರಮಾತಾ. ಗೋಮಾತೆ ನಮ್ಮ ಬದುಕಿಗೆ ಎಷ್ಟು ಹತ್ತಿರವಾಗಿದ್ದಾಳೆ. ಪ್ರತಿದಿನದ ಬೆಳಗು ನಮಗೆ ಪ್ರಾರಂಭ ಆಗೋದು ಹೇಗೆ? ಹಾಲಿನಿಂದಲೇ ಪ್ರಾರಂಭ ಆಗೋದು. ಒಂದು ಎಳೆಯ ಮಗುವಿನ ಹಿಡ್ಕೊಂಡು ವಯೋವೃದ್ಧರವರೆಗೇನು ಒಂದು ಚಹಾ ಇರ್ಬೋದು, ಕಾಫಿ ಇರ್ಬೋದು, ಹಾಲು ಕುಡಿಯೋದಿರ್ಬೋದು, ಅಥವಾ ಅದರಲ್ಲಿ ಮಾಡ್ತಕ್ಕಂಥ ಬೇರೆ ವೆರೈಟೀಸ್ ಏನೇ ಆಗಿರ್ಬೋದು, ಅದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರೋದು ಹಾಲು ಬೇಕು. ಹಾಗಿದ್ದ ಮೇಲೆ ಹಾಲು ಬರೋದು ಎಲ್ಲಿಂದ? ಗೋಮಾತೆಯಿಂದ. ಗೋಮಾತೆಗೆ ಎಷ್ಟು ರಕ್ಷಣೆ ಇದೆ? ಗೋಮಾತೆಯ ಪಂಚಗವ್ಯಗಳು ಹೇಗೆ ತಯಾರಾಗ್ತವೆ? ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇವತ್ತಿನ ನಮ್ಮ ಅತಿಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಸ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಗವ್ಯಸಿದ್ಧ ಪಾರಂಪರಿಕ ವೈದ್ಯ, ಪಂಚಗವ್ಯ ವೈದ್ಯ ಇದ್ದೀನಿ. ಸವಿತಾ NS ಅಂತ ಹೇಳ್ಬಿಟ್ಟು ಇದ್ದೀನಿ. ತಾವು ಏನ್ ಮಾಡ್ಕೊಂಡಿದ್ದೀರಿ ಮೇಡಮ್? ವೈದ್ಯ ಅಂತಂದ್ರೆ ಪಂಚಗವ್ಯ ವೈದ್ಯ ಅಂತ ಪಂಚಗವ್ಯದಲ್ಲಿ ಒಂದು ಸ್ಟಡಿ ಮಾಡಿ ಅದರಲ್ಲಿ ಓದಿ ಅದರಲ್ಲಿ ಪರಿಣತಿಯನ್ನ ಹೊಂದಿ ಮತ್ತೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀನಿ. ಗೋಮಾತೆ ಹಾಲಿನ ಉತ್ಪಾದನೆ ಅಷ್ಟೇ ಅಲ್ಲ, ಅದರಲ್ಲಿ ತುಂಬಾ ಉತ್ಪನ್ನಗಳಿದಾವೆ. ಗವ್ಯಗಳು ಅಂತ ಹೇಳಿದ್ರೆ ಅದರಲ್ಲಿ ಬರುವಂತ ಗವ್ಯಗಳಲ್ಲಿ ನಾವು ಬೇಸಿಕ್ ಆಗಿ ಹೇಳ್ತೀವಿ 5 ಗವ್ಯಗಳು ಬರ್ತವೆ. 5 ಗವ್ಯಗಳು ಯಾವ್ದ್ಯಾವ್ದು ಅಂತಂದ್ರೆ ಹಾಲು, ಮೊಸರು, ಮತ್ತೆ ಗೋಮಯ, ಮತ್ತೆ ಗೋಮೂತ್ರ, ಮತ್ತೆ ತುಪ್ಪ. ಇದಿಷ್ಟತೆ. ಇದು ಪಂಚಗವ್ಯ ಅಂತ ಹೇಳ್ತೀವಿ ನಾವು. ಇದು ಏನಂತಂದ್ರೆ ದೇವಲೋಕದಲ್ಲಿ ಆದಂತ ಒಂದು ಅಮೃತ ಅಂತಾನೆ ಹೇಳ್ಬೇಕಾಗತ್ತೆ ನಾವು. ಮತ್ತೆ ನಮ್ಮ ಆಧ್ಯಾತ್ಮಿಕವಾಗಿ ನಾವು ಹೇಳೋದಾದ್ರೆ 33 ಕೋಟಿ ದೇವಾನುದೇವತೆಗಳಿದ್ದಾರೆ ಅಂತ ಹೇಳ್ತೀವಿ. ಅಂದ್ರೆ ಹಸುಗಳು ಅಂತ ಅಂದಾಗ ನಾವು ಇಲ್ಲಿ ಏನಾಗತ್ತೆ, 2 ತರ ನೋಡ್ಬೇಕಾಗತ್ತೆ ನಾವು. ಒಂದು ದೇಶಿ ಹಸುಗಳು, ಅಂದ್ರೆ ಈ ಕಡೆ ಎಲ್ಲ ಒಂದೊಂದು ಕಡೆಗೆ ನಾವೇನು ಹೇಳ್ತೀವಿ ನಾಟಿ ಹಸು ಹಂಗೆ ಅಂತೆಲ್ಲ ಹೇಳಿ ದೇಶಿ ಹಸುಗಳಿಗೆ ಇನ್ನೊಂದು ಆಡು ಭಾಷೆಯಲ್ಲಿ ನಾಟಿ ಹಸು ಅಂತ ಹೇಳ್ತೀವಿ. ಗೋಮಾತೆ ಅಂತ ನಾವು ಹೇಳ್ತೀವಿ ಅದನ್ನ. ಇದು ನಾವು ಧಾರ್ಮಿಕವಾಗಿ ನೋಡೋದಾದ್ರೆ ನಮ್ಗೆ ಮಂಥನ ಮಾಡಿದಾಗ, ಅಂದ್ರೆ ಸಮುದ್ರ ಮಂಥನ ಮಾಡಿದಾಗ ಬಂದಂತ ದೇವಾನುದೇವತೆಗಳ ಒಂದು ಅವತಾರ ಬಂತು. ಆ ಅವತಾರದಲ್ಲಿ ಬಂದಂತ ಒಂದು ಅವತಾರದಲ್ಲಿ ಕಾಮಧೇನುವು ಕೂಡ ಒಂದು. ಹೌದು. ತದನಂತರ ಧನ್ವಂತರಿ ಬಂದಿದ್ದು. ಯಾಕಂದ್ರೆ ನಾವು ಸಾಮಾನ್ಯ ಚಿಕಿತ್ಸೆಯನ್ನ ಮಾಡುವಾಗ ಇದಾದಾಗ ಅವಾಗ ನಾವು ಧನ್ವಂತರಿಯನ್ನ ಪೂಜೆ ಮಾಡ್ತೀವಿ. ಅದಕ್ಕೆ ಮುಂಚೆನೆ ಕಾಮಧೇನು ಬಂದಿದ್ದು. ಕಾಮಧೇನುವಿನ ಗವ್ಯದಿಂದ ಒಂದು ಚಿಕಿತ್ಸೆಯನ್ನ ಕೊಡೋದು ಅಂತ ಹೇಳ್ಬಿಟ್ಟು ನಾವು ಇದ್ ಮಾಡ್ತೇವೆ. ಸಾಮಾನ್ಯವಾಗಿ ನಮಗೆ ಹೊಟ್ಟೆ ನೋವು ಬರುತ್ತೆ, ಎಲ್ಲ ಚಿಕ್ಕ ಮಕ್ಳಿಗಾದ್ರೂ ಭೇದಿ ಆಗತ್ತೆ, ವಾಂತಿ ಆಗತ್ತೆ, ಆ ಸಮಯದಲ್ಲೆಲ್ಲ ನಾವು ಮಜ್ಜಿಗೆಯನ್ನ ನಾವು ಕೊಡ್ತೀವಿ. ನಾವು ಆ ರೀತಿಯ ಸಾಮಾನ್ಯವಾಗಿ ಕೊಡ್ತಾ ಇರ್ತೀವಿ. ಆ ಒಂದು ಪರಿಕ್ರಮ ಇರತ್ತದು. ಅದು ಯಾವ್ದು ನಾವು ಹೇಳೋದಿಲ್ಲ, ಅದು ವೈದ್ಯಕೀಯ ಅಂತ ಹೇಳಿ ಇಟ್ಸ್ ಅನ್ ಫುಡ್ ಸಪ್ಲಿಮೆಂಟ್ ಹಾಗೆ ಅಂತ ಹೇಳ್ತಾ ಇರ್ತೀವಿ. ಹೀಗೆ ಅದು ನಡೀತಾ ಇರತ್ತೆ. ಸೈಂಟಿಫಿಕ್ ರೀಸನ್ ಅಲ್ಲಿ ನೋಡಿದಾಗ ನಮ್ಮ ದೇಶಿ ಹಸುವಿನಲ್ಲಿ ಮತ್ತೆ ವಿದೇಶಿ ಹಸುಗಳು ಅಂತ ಹೇಳ್ತೀವಿ. ವಿದೇಶಿ ಹಸು ಅಂತಂದಾಗ ಅದು ಹಸು ಅಲ್ಲ, ಅದು ಏನಂತ ಹೇಳ್ತೀವಿ, ಮನುಷ್ಯ ಎಲ್ಲದ್ರಲ್ಲೂ ಒಂಥರ ನಾನು ವಿಜ್ಞಾನದಲ್ಲಿ ಮುಂದುವರಿತೀನಿ ಅಂತ ಮಾಡ್ಕೊಂತ ಹೋಗಿ ಅವನು ಒಂಥರ ಹುಚ್ಚುತನ ಅಂತಾನೆ ಹೇಳ್ಬೇಕಾಗತ್ತೆ. ಅದು ಏನಾಗತ್ತೆ ಅಂದ್ರೆ ಮಾಂಸ ಭಕ್ಷಣೆಗಾಗಿ ಅವನು ಏನ್ ಮಾಡ್ತಾ ಇದ್ದ, ವಿದೇಶದಲ್ಲೆಲ್ಲ ಹಸುವಿನ ಜೀನ್ಸ್, ಹಂದಿಯ ಜೀನ್ಸ್ ಎರಡನ್ನೂ ಸೇರಿಸ್ಬಿಟ್ಟು ಅದು ಎರಡಕ್ಕೂ ಒಂದು ರೂಪವನ್ನ ಕೊಟ್ಬಿಟ್ರು. ಅದು ಒಂದು ಹಸುವಿನ ರೂಪ ಆಯ್ತದು, ಬಟ್ ನೋಡೋದಕ್ಕೆ ಹಸು ಇದ್ದಂಗ. ಆದ್ರೆ ನಮ್ಮ ಹಸುಗಳು ಏನಿದಾವೆ, ಗೋಮಾತೆ ಎಷ್ಟು ಚಂದ ಕರಿಯತ್ತೆ ಅಂದ್ರೆ ಅಮ್ಮ ಅಂತ ಬಾಯಿ ತುಂಬಾ ಚೆನ್ನಾಗ್ ಕರಿಯತ್ತೆ. ಅದು ನೀವು ಕೂಗು ಕೇಳ್ತಾ ಇದ್ರೆ ಎಷ್ಟು ಇದಾಗುತ್ತೆ. ನಾವು ಪುಣ್ಯಕೋಟಿದು ಕತೆಗನೆಲ್ಲ ನಾವು ನೋಡಿದೀವಲ್ಲ, ಅದ್ರಲ್ಲಿ ಗೊತ್ತಾಗತ್ತೆ. ಆದರೆ ಹಂದಿ ಸಂಕರದಲ್ಲಿ ಇರುವಂತದ್ದು ಅದು ಕೂಗು, ಅದ್ರದ್ದು ಕೂಗೆ ಒಂಥರ ಇರುತ್ತೆ. ಆದ್ರೆ ಅದು ಮಾಂಸ ಭಕ್ಷಣೆಗೋಸ್ಕರ ಮಾಡಿದಂತ ಅದು ಹಸುದು ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಹಸುವಿನ ರೂಪ ಅದು. ಅದರ ಹಾಲು ಅಷ್ಟು ಒಂದು ಉಪಯುಕ್ತ, ಅಂದ್ರೆ ಗವ್ಯಗಳೆಲ್ಲ ಅಷ್ಟು ಉಪಯುಕ್ತ ಇಲ್ಲ. ಇದ್ರದ್ದು ಔಷಧೀಯ ಗುಣಗಳು ಕೂಡ ಇದೆ. ಮತ್ತೆ ನಮ್ಗೆ ಆರೋಗ್ಯಕ್ಕೆ ಒಂದು ಸ್ವಾಸ್ಥ್ಯವನ್ನ ಕೊಡುವಂತದ್ದು ಕೂಡ ಇದೆ. ಇದು ತಮ್ಮ ವಿದ್ಯಾಭ್ಯಾಸ ಏನಾಗಿದೆ? ಅದೇ ಪಂಚಗವ್ಯ ಆಯುರ್ವೇದ ಒಂದು ಇದು ನಾನು ಚೆನ್ನೈನಲ್ಲಿ ಮುಗಿಸಿರೋದು. ಇದು ನಮ್ಮ ಗುರುಗಳು ನಿರಂಜನ್ ವರ್ಮಾ ಅಂತ ಹೇಳ್ಬಿಟ್ಟು ಇದಾರೆ, ಅವ್ರದ್ದು ಒಂದು ಇದರಲ್ಲಿ ನಾವು ಮಾಡಿರೋದು. ನಿಮ್ಗೆ ಹೇಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು? ನಮ್ಮ ತಂದೆ ಆಯುರ್ವೇದ ಮತ್ತೆ ಯುನಾನಿ ಡಾಕ್ಟರು.
ಹಾ. ಮತ್ತೆ ಅವರು ರೈಲ್ವೆಯಲ್ಲೂ ಕೂಡ ಇದ್ರು, ಅವರು ಹ್ಮ್ ನೌಕರರಾಗಿ ಇದ್ರು. ಬಟ್ ಆ ಒಂದು ಬ್ಯಾಕ್ ಗ್ರೌಂಡ್ ನಮ್ದು ಇತ್ತು. ಹ್ಮ್ ಆ ಒಂದು ಇದ್ದಿದ್ರಿಂದ ನಮ್ಗೆ ಇತ್ತು, ನಮ್ಮ ಮನೇಲಿ ಕೂಡ ಪಾಲನೆನೂ ಇತ್ತು ಅದ್ರ ಬಗ್ಗೆ ಎಲ್ಲ. ಹ್ಮ್ ಅವರು ಎಲ್ರಿಗೂ ಔಷಧಿಗಳು ಕೆಲವು ಇದು ಮಾಡ್ತಾರೆ. ನಮಗೆಲ್ಲ ನಾವು ಹಾಸ್ಪಿಟಲ್ ಕಂಡವ್ರೆ ಅಲ್ಲ, ನಾವು ಚಿಕ್ಕವರು ಬಿಡ್ಬೇಕಾದ್ರೆ ಈಗ ನಮ್ದು ನಾವು ಬಂದಾಗ ನಾವು ಇದ್ ಮಾಡ್ಕೊಂಡಿರ್ಬೋದು, ಅದಂತಲ್ಲ. ಬಟ್ ಈಗ್ಲೂ ಕೂಡ ನಮ್ಮ ಮನೇಲಿ ನಾವ್ ಯಾರು ಅಷ್ಟು ಮೆಡಿಸನ್ ಅಂತಂದ್ರೆ ಅಲೋಪತಿ ಅಷ್ಟು ನಾವು ಇದು ಮಾಡಲ್ಲ. ಆಯುರ್ವೇದನೇ ಅದು ಬಾಡಿ ಹೋಗ್ಬಿಟ್ಟಿದೆ, ಅದು ಆ ರೀತಿ, ಅದು ನಮ್ಮ ಅಭ್ಯಾಸ, ಅದು ನಿರಂತರ, ಅದು ಹಾಗೆ ಅದು ಇರೋದ್ರಿಂದ ನಮ್ಮ ತಂದೆಯವರು ಇದ್ದಾಗಿಂದ ಅದು ಇದೆ. ಅದ್ರದ್ದು ಉಪಯೋಗ ಅವರು ಕೊಡ್ತಿದ್ದು ನಮ್ಗೆಲ್ಲ ಔಷಧಿಗಳು ಎಲ್ಲ, ಕೆಮ್ಮಾದ್ರೆ ಏನು, ಮತ್ತೆ ಒಂದು ಜ್ವರ ಬಂದಾಗ್ಲಿ ಪ್ರತಿಯೊಂದ್ರಲ್ಲೂ ಗಾಯ ಆದಾಗ ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಹೇಗೆ ಅನ್ನೋದೊಂದು. ಮತ್ತೆ ಅದು ಒಂದೇ ಅಲ್ಲ, ಆರ್ಟಿಕಲ್ ಮಾಡ್ತಾ ಇದ್ರು ಅವರು, ನಮ್ ತಂದೆಯವರು. ನಾವೆಲ್ಲ ಒಂಥರ ಗಣಪತಿ ಹಬ್ಬ ಈಗ ಬರ್ತಾ ಇದೆ, ಸ್ವಲ್ಪ ದಿನದಲ್ಲೇ ಬರ್ತಾ ಇದೆ ನೋಡ್ರಿ. ಅದಕ್ಕೆ ಏನಂತಂದ್ರೆ, ನಾವು ನಮ್ಮನೇಲಿ ಗಣಪತಿದ ಸಂಪ್ರದಾಯ ಇರ್ತಿರ್ಲಿಲ್ಲ. ನಾವು ಬಹಳ ಹಠ ಮಾಡ್ತಿದ್ವಿ, ನಮ್ಮನೇಲಿ ಗಣಪತಿ ಇಡ್ಬೇಕು, ನೀವು ಗಣಪತಿ ಅಂತ. ಅವ್ರು ಅದ್ರಲ್ಲೇ ಗೋಮಯದಲ್ಲೇ ಗಣಪತಿ ಮಾಡ್ಬಿಟ್ಟು ಅದನ್ನ ಅವಾಗೆ ಅವರು ನಮಗೆ ತೋರಿಸ್ಕೊಟ್ಟಿದ್ರು. ಅದ್ ಮತ್ತೆ ಬೇರೆ ಬೇರೆ ತರ ಇದನ್ನೆಲ್ಲ ಮಾಡ್ತಾ ಇದ್ರು, ಅದನ್ನ ತೋರಿಸ್ತಿದ್ರು. ಇವತ್ತು ನಿಮ್ಮಲ್ಲಿ ಗಣೇಶ ಇಡ್ತೀರಿ? ಗೋಮಯದ. ಗೋಮಯದ ನೀವೇ ಮಾಡ್ತೀರಿ? ಗೋಮಯದ, ಹೌದು. ಹಾ ಹಾ. ಗೋಮಯದ ಗಣಪತಿನ ಮತ್ತೆ ಅವ್ರು ನಾವು ಬೈ ಪ್ರಾಡಕ್ಟ್ ಬೇರೆ ಎಲ್ಲ ಗೋಮಯದಿಂದಾನೇ ನಾವು ಜಪಮಾಲೆ ಮಾಡ್ತೀವಿ. ಕಾರ್ ಸೀಟ್ ನಲ್ಲಿ ಹಾಕ್ತಾರಲ್ಲ ಬೀಡ್ಸ್ ಸೀಟ್ ಇರತ್ತೆ, ಅದು ಕೂಡ ಮಾಡ್ತೀವಿ. ಆಮೇಲೆ ಜಪಮ್ದು ಮ್ಯಾಟ್ ಮಾಡ್ತೀವಿ. ಅದೆಲ್ಲ ಆರ್ಟಿಕಲ್ಸ್, ಮತ್ತೆ ವಾಲ್ ಕ್ಲಾಕ್ ಆಗ್ಲಿ ಅದೆಲ್ಲವನ್ನು ಕೂಡ ಮಾಡ್ತೀವಿ. ಮತ್ತೆ ತೋರಣಗಳನ್ನ ಮಾಡ್ತೀವಿ, ಎಲ್ಲ ಗೋಮಯದಿಂದಾನೇ ಮಾಡ್ತೀವಿ. ಅಂದ್ರೆ ಸಗಣಿಯಿಂದ. ಹೌದು. ಇಲ್ಲಿ ಒಂದು ಶ್ರೀಚಕ್ರ ಒಂದು ನಿಮಗೆ ಒಂದ್ ಸ್ವಲ್ಪ ತೋರಿಸ್ಬೋದು ಈಗ ಸದ್ಯಕ್ಕೆ, ಯಾಕಂದ್ರೆ ನೀವು ಅನಿವಾರ್ಯವಾಗಿ ಬಂದಿದ್ರಿ, ಈಗ ಹೋಗ್ತಿದ್ರಿ ಅಂತಂದು ಅದು. ಆದ್ರಿಂದ ಇದು ಶ್ರೀಚಕ್ರ, ಇದು ಗೋಮಯದ್ದೇ, ಇದು ಪೂರ್ಣವಾಗಿ ಮಾಡಿರೋದು. ಇದೆಲ್ಲ ಪೂರ್ಣವಾಗಿ ಗೋಮಯದಿಂದಾನೇ ಮಾಡಿದ್ದು. ಹೌದೌದು. ಚಕ್ರ ಇದು ಗೋಮಯದಿಂದಾನೇ ಮಾಡಿದಾರೆ. ನೀವೇ ಮಾಡಿದಿರಿ? ಹೌದು. ಈ ಶ್ರೀಚಕ್ರ ಮಾಡ್ಬೇಕಂದ್ರೆ ಏನಾದ್ರೂ ರೂಲ್ಸ್ ಇರುತ್ತಾ? ಇಷ್ಟೇ ಡಿಗ್ರಿಲಿ ಇಷ್ಟೇ ಸ್ಕ್ವೇರ್ಸ್ ಮಾಡ್ಬೇಕು ಅಂತ? ಇದು ಮೋಲ್ಡ್ ಸಿಗತ್ತೆ, ಇದು ಅದ್ರಲ್ಲಿ ನಾವು ಇದು ಮಾಡಿರ್ತೀವಿ. ಮತ್ತೆ ಈ ತರ ಆರ್ಟಿಕಲ್ಸ್ ನಾವು ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ, ಅಂದ್ರೆ ನಾವೀಗ ಪ್ಲಾಸ್ಟಿಕ್ ಮಯ ಆಗ್ಬಿಟ್ಟಿದೆ ಈಗ ಪ್ರಪಂಚನೇ ಒಂಥರ. ಅದು ಈಗ ಏನಾಗತ್ತೆ, ಅಷ್ಟು ಒಳ್ಳೇದಲ್ಲ ಅದು ಪ್ಲಾಸ್ಟಿಕ್. ನಾವ್ ಹೇಳ್ತಾ ಇರ್ತೀವಿ ಪ್ಲಾಸ್ಟಿಕ್ ಬಾಟ್ಲಿ ನೀರ್ ಕುಡಿಬೇಡ್ರಿ ಹಂಗೆ ಅಂತೆಲ್ಲ ಹೇಳ್ತಿರ್ತೀವಿ, ಆ ತರ ಎಲ್ಲ ಇರುತ್ತೆ. ಹಾಗಾಗಿ ಇದ್ರದ್ದು ಬಹಳ ಔಷಧೀಯ ಒಂದು ಗುಣ ಇರುತ್ತೆ. ಇದು ಜಸ್ಟ್ ಕೀ ಬಂಚ್ ಕೂಡ ಮಾಡ್ಬೋದು, ಇದ್ರಲ್ಲಿ ಬೇರೆ ಬೇರೆ ರೀತಿನೂ ಕೂಡ ಮಾಡ್ಬೋದು, ಎಲ್ಲ ಇರತ್ತೆ. ಜಸ್ಟ್ ಈ ರೀತಿ. ಆಮೇಲೆ ಇದು ಟೇಬಲ್ ಮ್ಯಾಟ್ ಇದ್ರೆಲ್ಲ ಮಾಡೋದು, ಅದರ ಎಲ್ಲ ಇದೆ. ಇದ್ರಲ್ಲಿ ಸುಮಾರು ಪ್ರಾಡಕ್ಟ್ಗಳನ್ನೆಲ್ಲ ಮಾಡ್ತೀವಿ ನಾವು. ಆರ್ಟಿಕಲ್ಸ್ ಇದೆಲ್ಲ, ತೋರಣ ಇವೆಲ್ಲ ನಾವು ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಇವೆಲ್ಲ ಇದೆ. ಇನ್ನು ಒಂದು ವಿಷಯ ಹೇಳಬೇಕು ಅಂತಂದ್ರೆ, ವೈಜ್ಞಾನಿಕವಾಗಿಯೂ ಕೂಡ ಇದು ಪ್ರೂವ್ ಆಗಿರೋ ಅಂತದ್ದು. ಹೌದು, ಹಾಗಾಗಿದೆ. ಮತ್ತೆ ಈಗ 3ನೇ ಯುದ್ಧ ಈಗ ಒಳಗೆ ಎಲ್ಲ ನಡೀತಾ ಇದೆ, ಜೋರಾಗಿ ನಡೀತಾ ಇದೆ ಬಿಡಿ. ಆ ಯುದ್ಧ ಇನ್ನು ಜಾಸ್ತಿ ಆಗ ಸಮಯದಲ್ಲಿ ನಮಗೆ ಏನಾಗುತ್ತೆ, ಈಗ ನಾವು ಒಂದು ಮನೆ ಕಟ್ಟಿದಾಗ ನಮ್ದು ಏನಿರುತ್ತೆ, ಹಳೆ ಮನೆಗಳನ್ನ ನಾವು ನೋಡಿದಾಗ ಅಷ್ಟು ಕಿಟಕಿಗಳು, ಅಷ್ಟು ದೊಡ್ಡ ದೊಡ್ಡ ಕಿಟಕಿಗಳು, ಓಪನ್ ವಿಂಡೋಸ್ ಎಲ್ಲ ಅಷ್ಟು ಇರ್ಲಿಲ್ಲ ಮೊದ್ಲು. ಯಾಕೆ ಅಂತಂದ್ರೆ ಅದು ನೋಡ್ರಿ, ಸೈಂಟಿಫಿಕ್ ರೀಸನ್ ಕೂಡ ಇದೆ ಅದು. ಹಂಗಾಗಿ ಈಗಿನ ಒಂದು ಎಲ್ಲರಿಗೂ ಏನಂತಂದ್ರೆ ವೈಜ್ಞಾನಿಕವಾಗಿ ನಿದರ್ಶನ ಬೇಕು ಅಂತ ಅವಾಗ ಹೇಳ್ತಿರ್ಲಿಲ್ಲ. ಆದ್ರೆ ವೈಜ್ಞಾನಿಕವಾಗೇ ಮಾಡ್ತಾ ಇದ್ರು, ವಾಸ್ತು ಅಂತಾನೆ ಮಾಡ್ತಾ ಇತ್ತು. ಎಲ್ಲ ದೊಡ್ಡ ದೊಡ್ಡ ಕಿಟಕಿಗಳೆಲ್ಲ ಇರ್ತಿಲ್ಲ. ಈಗ ಅದೇನಾಗುತ್ತೆ, ಗಾಜು ಮತ್ತೆ ಪ್ಲಾಸ್ಟಿಕ್ ಇತ್ತು ಅಂದ್ರೆ ಅಲ್ಲಿ ಅಣು ಬಾಂಬ್ಗಳನ್ನ ಸ್ಫೋಟಿಸೋದು ಎಲ್ಲ ಆಗತ್ತೆ. ಅದು ಇನ್ನು ಮುಂದುವರೆದು ಇದು 3ನೇ ಯುದ್ಧ ಆಯ್ತು ಅಂತ ವಿತಿನ್ ಫ್ರಿಕ್ಷನ್ ಒಳಗೆ ಅವೆಲ್ಲ ಕರಗ್ಬಿಡ್ತವೆ. ಮತ್ತೆ ಕಬ್ಬಿಣವೂ ಕೂಡ ವಿತಿನ್ ಫ್ರಿಕ್ಷನ್ ಅಲ್ಲಿ ಕರ್ಗೆ ಇದಾಗ್ಬಿಡುತ್ತೆ. ನಮ್ಗೆ ಅದಷ್ಟು ಇಷ್ಟು ಕಿಲೋಮೀಟರ್ ನಲ್ಲಿ ಅಂತ ಅಂದಾಗ, ಹಂಗೆ ಕರ್ಗತ್ತೆ ಅಂತ ಅಂದಾಗ, ಅಂದ್ರೆ ಅದು ಅಣುಬಾಂಬ್ ಎಲ್ಲಿ ಬೀಳುತ್ತೆ ಏನು ಅಂತ ಗೊತ್ತಿಲ್ಲ. ಆ ಕಿಲೋಮೀಟರ್ ನಲ್ಲಿ ಅದು ಇದಂಗಾದಾಗ ನಾವ್ ಎಲ್ಲಿರ್ತೀವಿ ಏನು ಅನ್ನೋದೇ ಗೊತ್ತಿಲ್ಲ. ಹೌದು, ಮನುಷ್ಯನ ದೇಹ ಅದೇ ಕರಗತ್ತೆ ಅಂದ್ರೆ ನಾವ್ ಕರಗದೆ ಇರ್ತೀವ, ಹೋಗ್ಬಿಡ್ತೀವಿ ನಾವು. ಅದಕ್ಕೆ ಪ್ರೊಟೆಕ್ಷನ್ ಆಗಿ ಏನಂತಂದ್ರೆ ಸಿಮೆಂಟ್ ಗೋಡೆಗಳು ಏನಿರ್ತಾವಲ್ಲ ಅದು ಇರುತ್ತೆ. ಮತ್ತೆ ಚಿಕ್ಕ ಕಿಟಕಿಗಳು, ನಮಗೆ ಎಷ್ಟು ಗಾಳಿ ಬೇಕು, ಎಷ್ಟು ಬೆಳಕು ಬೇಕು ಅಷ್ಟು. ಹಂಗಾಗಿ ನಮಗೆ ಈ ಕುರುಡುತನ ಒಂದು
ರೀಸನ್. ಯಾಕಂದ್ರೆ ದೊಡ್ಡ ದೊಡ್ಡ ಬೆಳಕು ಎಷ್ಟು ಜಾಸ್ತಿ ಆದಂಗೆಲ್ಲ ಅದು ತಡ್ಕೊಳ್ಳೋ ಶಕ್ತಿ ಬೇಕು ನಮಗೆ, ಹೌದು. ಅದು ಅಷ್ಟು ಇರಲ್ಲ. ಆಮೇಲೆ ಬಿಸಿಲಿನ ತಾಪ ಆಗ್ಲಿ ಚಳಿ ಆಗ್ಲಿ ಎಲ್ಲವೂ ಅಷ್ಟೇ, ಅದು ಲಿಮಿಟ್, ಎಷ್ಟು ಲಿಮಿಟ್ ಬೇಕೋ ಅಷ್ಟು ಬೇಕಾಗತ್ತೆ. ಅದು ಹಂಗಾಗಿ ಆ ಸಮಯದಲ್ಲಿ ಈ ಗೋಮಯ ಏನದು ಮಾಡಿದ್ದೇನಿರುತ್ತಲ್ಲ, ಆರ್ಟಿಕಲ್ಸ್ಗಳಾಗ್ಲಿ ಅಥವಾ ತೋರಣಗಳು ನಾವು ಇದ್ ಮಾಡಿರ್ತೀವಿ ಬಾಗಿಲಿಗೆ ಕಟ್ಟಿದ್ದು ಅದೆಲ್ಲ, ನಮ್ಮ ಮನೆಯಲ್ಲಂತೂ ನಾವೇನಿಲ್ಲ ಹೊಸಲಿಗೆ ಪ್ರತಿನಿತ್ಯ ನಾವು ಏನೇ ಈಗ ಮಾಡ್ರೇಟ್ ಇದಾದ್ರೂ ನಾವು ಗೋಮಯ ಮತ್ತೆ ಅರಿಶಿನ ಹಾಕಿನೇ ಅದನ್ನ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಅದನ್ನ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಇದ್ ಮಾಡ್ತೀವಿ ನಾವು. ಅದು ಇದು ಅವಶ್ಯಕತೆ, ಅದು ಬೇಕೇ ಬೇಕು. ಮೊದ್ಲಾದ್ರೂ ಮನೆಗಳಲ್ಲೆಲ್ಲ ಅದು ಸಗಣಿಯಿಂದಾನೇ ಮನೆ ಸಾರಿಸ್ತಿದ್ರು. ಹೌದು. ಆಮೇಲೆ ಅಂಗಳಕ್ಕೆಲ್ಲ ಸಗಣಿಯಿಂದಾನೇ ಹಾಕ್ತಿದ್ರು. ಹೌದು. ಆಮೇಲೆ ಅವಾಗೆಲ್ಲ ಅಕ್ಕಿ ಹಿಟ್ಟಿಂದ ರಂಗೋಲಿ ಹೌದು. ಅದು ಯಾಕೆ ಅಂತ ರೀಸನ್ ಹೇಳ್ತೀನಿ ನೋಡ್ರಿ. ಫಸ್ಟ್ ನಾವು ಹೋಗ್ತಾ ಇರ್ಬೇಕಾದ್ರೆ ಯಾರ ಮನೆಗೆ, ಹಳೆ ಮನೆಗಳಿಗೆ ಹೋದ್ರೆ ಒಂದು ದನದ ಕೊಟ್ಟಿಗೆ ಬರ್ತಿತ್ತು, ದೊಡ್ಡ ಹೊಸಲು ದನದ ಕೊಟ್ಟಿಗೆ. ಆಮೇಲೆ ಅದ್ರ ಹೊರಗಡೆ ಒಂದು ವರಾಂಡ ಇರ್ತಿತ್ತು, ಅದು ಓಪನ್ ಒಂದು, ಅಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ತಿದ್ರು. ಯಾಕೆ ಅಂತಂದ್ರೆ ಪರಿಸರವಾದಿ ಅನ್ನೋದು ನಮ್ಮಲ್ಲಿ ಒಡನಾಡಿ ಬಂದ್ಬಿಟ್ಟಿದೆ. ಅದು ಸಾಂಪ್ರದಾಯ ಅಂತ ಸಂಸ್ಕೃತಿ ಎಲ್ಲದೂ ಬಂದ್ಬಿಟ್ಟಿದೆ. ಅದು ಭಾರತೀಯರಿಗೆ ಅದು ಕಣಕಣದಲ್ಲೂ, ರಕ್ತದ ಕಣಕಣದಲ್ಲೂ ಹೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಪಕ್ಷಿಗಳು, ಆಮೇಲೆ ಕೀಟಗಳು ಅವುಗಳು ನಮಗೆ ಬೇಕು. ಕೆಲವೊಂದು ಕೀಟಗಳು ಪಕ್ಷಿಗಳು ಇವೆಲ್ಲ ಬೇಕು, ಯಾಕಂದ್ರೆ ಅವು ನಮ್ಮನ್ನ ಅವು ಸಾಕ್ತವೆ. ನಾವು ಅವ್ರಿಗೆ ಏನ್ ಡೆಡಿಕೇಟ್ ಮಾಡ್ತೀವಿ ಅನ್ನೋದು ನಮಗೆ ಅವಶ್ಯಕತೆ ಗೊತ್ತಿರ್ಬೇಕದು. ಅದಕ್ಕೋಸ್ಕರ, ಯಾಕಂದ್ರೆ ಋಷಿವರ್ಯರು ಇವರೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಸುಮ್ನೆ ನಮಗೆ ಇದು ಮಾಡಿಲ್ಲ, ಏನೋ ಅದೇನೋ ಅವರು ಸನ್ಯಾಸತ್ವ ಅಂತೆ, ಅದೇನೋ ಸಂಪ್ರದಾಯ ಅಂತೆ, ಶ್ಲೋಕ ಹೇಳಿದ್ರಂತೆ, ಅದು ಅಲ್ಲ. ಅದು ಯಾಕೆ ಅವ್ರು ಆ ರೀತಿ ಸಂಪ್ರದಾಯಗಳನ್ನ ತಂದು ಕೊಟ್ರು ಅಂದ್ರೆ ಪರಿಸರನೂ ಉಳಿಬೇಕು, ಅದರಿಂದ ನಮಗೂ ಒಳ್ಳೇದು, ಅದಕ್ಕೂ ಆ ಪಕ್ಷಿಗಳಿಗೂ ಒಳ್ಳೇದು. ಅಂದ್ರೆ ಎಲ್ಲವಕ್ಕೂ ಪರಿಸರದು ಎಲ್ಲ ಬರ್ತವೆ, ಕೀಟಗಳು ಬರ್ತವೆ, ಕ್ರಿಮಿಗಳು ಬರ್ತವೆ, ಇರುವೆ ಬರುತ್ತೆ. ಇರುವೆ ಅಕ್ಕಿ ಕಾಳು ತಗೊಂಡು ಹೋಗುತ್ತೆ. ಅಕ್ಕಿಯ ನುಚ್ಚು, ಅದು ಹಿಟ್ಟಲ್ವಾ, ಅಕ್ಕಿ ಹಿಟ್ಟು, ಅದನ್ನ ಹಾಕಿದಾಗ ಅದಕ್ಕದು ಆಹಾರ ಆಗತ್ತೆ. ಇರುವೆ ಬೇಕೇ ಬೇಕು. ಹೌದು, ರೈತನ ಒಂದು ಇದು. ಆಮೇಲೆ ನಮ್ಮ ಭಾರತೀಯರು ಹೇಳ್ಬೇಕು ಅಂತಂದ್ರೆ ಕೃಷಿಕರೇ ಮೇನು. ಕೃಷಿಯ ನಮ್ದು ಒಕ್ಕಲುತನವೇ ನಮ್ದು ಬಾಳ ಇರತ್ತೆ. ಹಂಗಾಗಿ ಅದ್ರ ಹೆಮ್ಮೆಯಿಂದ ಹೇಳ್ಕೋಬೇಕು. ಅದಕ್ಕೋಸ್ಕರ ಅಲ್ಲಿ ಅದು ಸಹಾಯ ಆಗತ್ತೆ. ಆಮೇಲೆ ಭೂಮಿಗೆ ಯಾವ್ದು ತೊಂದರೆನೂ ಇಲ್ಲ. ಭೂಮಿ ತಾಯಿಗೂ ಕೂಡ ನಮಸ್ಕಾರವನ್ನ ಮಾಡಿ ಇದ್ ಮಾಡ್ತೀವಿ. ಮತ್ತೆ ದೇವರಿಗೂ ಕೂಡ ಒಂದು ಅಲ್ಲಿ ನಾವು ದೇವರ ಹೆಸರಿನಲ್ಲಿ ಇದ್ ಮಾಡಿದಾಗ ಅವಾಗ ಅವರು ಏನಂತಾರೆ, ಭಕ್ತಿ ಭಾವದಿಂದ ಅದು ಬರುತ್ತೆ ಅನ್ನೋದೊಂದು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಅದರಲ್ಲಿ. ಇದಕ್ಕೋಸ್ಕರ ಅಲ್ಲಿ ಎರಡೂ ಆಗತ್ತೆ. ಅದ ನಂತರ ಏನಾಗುತ್ತೆ, ಹೊಸಲು ಬರುತ್ತೆ, ಅಲ್ಲಿಂದ ಮುಂದೆ ದನದ ಕೊಟ್ಟಿಗೆ ಬರುತ್ತೆ. ನಾವು ಹೊರಗಡೆ ಹೋಗಿ ಬರ್ತೀವಿ, ಅಲ್ಲಿ ಪಕ್ಕದಲ್ಲಿ ಒಂದು ಬಾನಿ ಅಂತ ಹೇಳ್ತೀವಿ, ನೀರಿನ ಒಂದು ಬಾನಿ, ಅಲ್ಲಿ ಕಾಲ್ ತೊಳ್ಕೊಂಡ್ ಬರ್ತೀವಿ ನಾವು. ಅಲ್ಲಿಂದ ಬಂದ ತಕ್ಷಣ ದನದ ಕೊಟ್ಟಿಗೆನಲ್ಲಿ ಎಲ್ಲ ದನದ ಏನು ಹೇಳ್ತೀವಲ್ಲ, ಸಗಣಿ ಗೋಮಯ ಎಲ್ಲ ಇರುತ್ತೆ, ಅಲ್ಲಿ ಅದನ್ನ ತುಳ್ಕೊಂಡ್ ಬಂದಾಗ ಆಂಟಿ ಬ್ಯಾಕ್ಟೀರಿಯಲ್ ಹೊರಗಡೆಗೆ ಎಲ್ಲಾ ಸುತ್ತೊಡೆದು ಬಂದಾಗ ಏನೆಲ್ಲ ಇರುತ್ತೆ, ಬ್ಯಾಕ್ಟೀರಿಯಾಸ್, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ, ವೈರಸ್ ಇರುತ್ತೆ, ಎಲ್ಲ ಇರುತ್ತೆ. ಅದು ನಿಮಗ್ ಗೊತ್ತಿರ್ಬೋದು, ಈ ರೀಸೆಂಟ್ ಆಗಿ ಕೊರೋನಾ ಬಂದಾಗ ಎಲ್ರುನು ಹೊರಗಡೆ ಬಕೆಟ್ ಅಲ್ಲಿ ಇಟ್ಟು ಕೈ ತೊಳ್ಕೊಳ್ರಿ ಮಾಡ್ಕೊಳ್ರಿ ಅಂತ. ಇದಕ್ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಹಳೆ ಸಂಪ್ರದಾಯನೆಲ್ಲ ನೋಡಿ, ಗೊಡ್ಡ ಸಂಪ್ರದಾಯದವ್ರು ಇವ್ರು ಹಿಂಗೆ ಅಂತ ಅಣಗಿಸ್ತಿದ್ರು. ಈಗ ಅದೇ ರೀಸನ್ ಅಲ್ಲಿ ತಂದಿತ್ತು. ನೀರಿಟ್ಟು ಆಮೇಲೆ ಒಳಗಡೆ ಬಂದ ತಕ್ಷಣ ತುಳಸಿ ಕಟ್ಟೆ ಒಂದಿರ್ತಿತ್ತು. ಅಲ್ಲಿ ಪ್ಯೂರ್ ಆಕ್ಸಿಜನ್ ಫಾರ್ಮೇಟ್ ಆಗತ್ತಲ್ಲ ನಮಗೆ, ಅದಿರ್ತಿತ್ತು. ಈಗ ಎಲ್ಲಿ ಅಪಾರ್ಟ್ಮೆಂಟ್ಗಳು ಕಟ್ಟಿರೋದ್ರಿಂದ ಅದನ್ನ ಕಾಣ್ವಿ ನಾವು, ಯಾವ್ದು ಇಲ್ಲ. ಸೂರ್ಯನ ಬೆಳಕು ಬೇಕು, ಅದು ಇಲ್ಲ. ಕೊಟ್ಟಿಗೆನೆ ಇಲ್ಲ ಅಂತಂದಾಗ ಅಲ್ಲಿ ಏನು ಇಲ್ಲ, ಹಸುನೇ. ಅಲ್ಲಿ ನಾವು ಹಾರೋರು ಆಗ್ಬಿಟ್ಟಿದೀವಿ. ಹಾರೋರು ಅಂತಂದ್ರೆ ಏನಂದ್ರೆ ಅಲ್ಲಿ ಒಂದು ಗೋಮಯ ಇದೆ ಅಂತಂದ್ರೆ, ಗೋ ಸಗಣಿ ಅಲ್ಲಿ ಇದೆ ಅಂತಂದ್ರೆ ಸಾಕು, ಅಯ್ಯೋ ಅಲ್ಲಿ ಸಗಣಿ ಇದೆ ಅಂತ ಹಾರ್ಕೊಂಡು ಹೋಗ್ಬಿಡ್ತೀವಿ ನಾವು. ಆ ರೀತಿ ಬಹಳ ಇದೆ. ಆ ರೀತಿ ಮಾಡಬಾರ್ದು. ಅದು ಅದ್ರಲ್ಲಿ ಇರೋದು ಏನಿದೆ ನಮಗೆ ಅದು ಆರೋಗ್ಯಕ್ಕೆ ಒಳ್ಳೇದು ಅನ್ನೋದನ್ನ ಇದು ಮಾಡ್ಕೋಬೇಕಾಗತ್ತೆ. ಅದು ಆ ರೀತಿ ಒಂದು ಸಂಪ್ರದಾಯನ ತಂದಿದ್ರು. ನೆಕ್ಸ್ಟ್ ಒಳಗಡೆಗೆ ಹೋದಾಗ ಅಲ್ಲಿ ಏನಿದೆ, ಅಡಿಗೆ ಮನೆ ಬರತ್ತೆ. ಅಡಿಗೆ ಮನೆ ಬಂದಾಗ ನಮ್ಗೆ ಬಹಳ ತಪ್ಪು ಆಗ್ತಾ ಇರೋದು ಇಲ್ಲೇ ಒಂದು ಏನಂತಂದ್ರೆ, ಈಗಿಂದ ಎಲ್ರಿಗೂನು ಜನರೇಷನ್ ಅವ್ರಿಗೆ ಎಲ್ರಿಗೂ ಒಂದು PCOD PCOS ಇಟ್ಸ್ ಕ್ವೈಟ್ ಕಾಮನ್ ಆಗ್ಬಿಟ್ಟಿದೆ. ಮತ್ತೆ ಮಂಡಿ ನೋವು ತುಂಬಾ ಅಂದ್ರೆ ತುಂಬಾ, ಎಷ್ಟು ಚಿಕ್ಕವರಿಗೆಲ್ರಿಗೂ ಮಂಡಿ ನೋವು ಅಂತಾರೆ, ಮೈಗ್ರೇನ್ ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಮೈಗ್ರೇನ್ಸ್ ಇವೆಲ್ಲ ಅಂತಂದ್ರೆ ಪೊಲ್ಯೂಟೆಡ್ ಇದ್ರಿಂದಾನೇ ಆಗತ್ತೆ. ಅಡಿಗೆ ಮನೆ ಒಳಗೆ ನಾವು ಒಲೆ ಹಾಕಿದ್ವಿ, ಅದು ರೀಸನ್.
ಏನಂತಂದ್ರೆ ನಮಗ್ ಕಟ್ಟಿಗೆಗಳು ಬರ್ತಿದ್ವು. ಆಮೇಲೆ ಗೋಮಯ ಖಂಡ ಅಂದ್ರೆ ಬೆರಣಿ, ಬೆರಣಿ ಕುಳ್ಳು ಅಂತೀವಿ ಈ ಕುಳ್ಳು ಕಡೆ, ಬೆರಣಿ. ಅಂತೆಲ್ಲ ಹೇಳ್ತೀವಿ. ಬೆರಣಿ, ಕುಳ್ಳು ಇದೆಲ್ಲ ಹೇಳ್ತೀವಿ, ಖಂಡ ಅಂತ ಹೇಳ್ತೀವಿ. ಅದನ್ನ ಹಾಕಿ ಅಡ್ಗೆ ಮಾಡ್ತಿದ್ವಿ. ಅಂದ್ರೆ ಕುಕ್ಕರ್ ಅಡ್ಗೆ ಏನಿದೆ ಅಲ್ಲ, ಇಟ್ಸ್ ಮೋಸ್ಟ್ ಡೇಂಜರಸ್ ಟು ಹೆಲ್ತ್.